ತೇಜೋ ವಾರಿಭೃತಾಂ ಯಥಾ ವಿನಿಮಯ ಯತೃತವರ್ಗೋ ಮೃಷಾ ಧಾಮ್ನಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಮೋ ನಾರಾಯಣ. ಗಂಗಾ ತೀರದಲ್ಲಿ 7 ದಿನಗಳ ಕಾಲದ ಭಾಗವತ ಪ್ರವಚನವನ್ನು ಪ್ರಾರಂಭ ಮಾಡಿದ ತಕ್ಷಣ ಇಲ್ಲಿ ಯಮುನಾ ತೀರದಲ್ಲಿ ಮರಣಶೈಲಿಯಲ್ಲಿ ಮಲಗಿದ್ದ ಜ್ಞಾನ ವೈರಾಗ್ಯರಿಗೆ ಎಚ್ಚರ ಆಗುತ್ತೆ. ಭಾಗವತ ಸಪ್ತಾಹ ಮುಕ್ತಾಯ ಆಗುವ ಹೊತ್ತಿಗೆ ಸರಿಯಾಗಿ ಆ ಭಕ್ತಿಯ ಮಕ್ಕಳು ಚೈತನ್ಯವಂತರಾಗಿ ಮತ್ತೆ ತಾರುಣ್ಯವನ್ನು ತೋಡಿತಾರೆ. ನೋಡಿ ಎಂಥ ಮಹಿಮೆ. ದೃಢಕಾಯರಾಗಿ ನಿದ್ರೆಯಿಂದ ಎದ್ದವರ ಹಾಗೆ ಎದ್ದು ಕುಳಿತುಕೊಳ್ತಾರೆ. ಅವತ್ತೇ ನಿದ್ದೆ ಮಾಡಿದವ್ರ ಥರ ಎದ್ದು ಕೂತ್ಕೊಳ್ತಾರೆ. ಇದನ್ನು ನೋಡಿ ತಾಯಿಗೆ ಪರಮಾನಂದ ಆಗುತ್ತೆ. ಮೂವರೂ ಸೇರಿ ಶ್ರೀಕೃಷ್ಣನ ನಾಮಸ್ಮರಣೆ ಮಾಡ್ತಾ ಬೃಂದಾವನದಿಂದ ಹರಿದ್ವಾರಕ್ಕೆ ಬರ್ತಾರೆ. ಈ ದೃಶ್ಯವನ್ನು ನೋಡಿ ದೇವತೆಗಳಿಗೆ, ಋಷಿಗಳಿಗೆ ಎಲ್ಲರಿಗೂ ಸಂತೋಷ ಆಗತ್ತೆ. ಅವರೆಲ್ಲ ಭಕ್ತಿಗೆ ಈ ರೀತಿ ವರವನ್ನು ಕೊಡ್ತಾರೆ. ನಿನ್ನ ನೆಲೆಗೋಸ್ಕರ ಇನ್ನು ಮುಂದೆ ನೀನು ಊರೂರು ಸುತ್ತಬೇಕಲ್ಲ. ಭಕ್ತಿ ತರುಣೆ, ಇನ್ನು ಮುಂದೆ ಯಾರು ಭಾಗವತ ಪಾರಾಯಣ ಮಾಡ್ತಾ ಇದ್ದಾರೋ, ಶ್ರವಣ ಮಾಡ್ತಾ ಇರ್ತಾರೋ ಅವರ ಮನಸ್ಸಿನಲ್ಲಿ ನಿನ್ನ ತರುಣ ಭಕ್ತರಾದ ಜ್ಞಾನ ವೈರಾಗ್ಯರ ಜೊತೆ ನೀನು ವಾಸ ಮಾಡು ಅಂತ ವರ ಕೊಡ್ತಾರೆ. ಅಂಥ ಅದ್ಭುತವಾದಂಥ ವರ. ಎಲ್ಲಿ ಭಾಗವತ ಶ್ರವಣ ಮಾಡ್ತಾ ಇದ್ದಾರೋ ಅವರ ಮನಸ್ಸಿನಲ್ಲಿ ಇದ್ದುಬಿಡು ನೀನು, ಭಕ್ತಿಯಾಗಿದ್ದುಬಿಡು ನೀನು. ಜ್ಞಾನ ವೈರಾಗ್ಯಗಳು ಕೂಡ ಅಲ್ಲೇ ಇರಲಿ. ಆದ್ದರಿಂದ ಭಾಗವತ ಶ್ರವಣ ಮಾಡುವವರ ಮನಸ್ಸಿನಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳು ಸ್ಥಿರವಾಗಿ ನೆಲೆಸುತ್ತವೆ. ಹೀಗೆ ಭಾಗವತದಿಂದ ಪಾಪ ಪರಿಹಾರವಾಗುತ್ತೆ, ಪ್ರೇತಬಾಧ ನಿವಾರಣೆ ಆಗುತ್ತೆ ಮತ್ತು ಭಕ್ತಿ ಜ್ಞಾನ ವೈರಾಗ್ಯಗಳು ಉಂಟಾಗುತ್ತವೆ. ಮತ್ತೆ ಭಾಗವತ ಮುಂದುವರೆದಿದ್ದು ನೈಮಿಷಾರಣ್ಯದಲ್ಲಿ. ಒಂದು ಸಾರಿ ನೈಮಿಷಾರಣ್ಯದಲ್ಲಿ ಶೌನಕಾದಿಗಳು ಒಂದು ದೊಡ್ಡ ಸತ್ರಯಾಗ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ದಿನ ಸೂತ ಪುರಾಣಿಕರು ಅಲ್ಲಿಗೆ ಬರ್ತಾರೆ. ಶೌನಕಾದಿಗಳು ಸೂತ ಪುರಾಣಿಕರನ್ನು ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಬರಮಾಡಿಕೊಳ್ತಾರೆ. ಭಕ್ತಿಯಿಂದ ನಮಸ್ಕಾರ ಮಾಡಿ, ನಾವು ಮಾಡುತ್ತಿರುವ ಈ ದ್ರವ್ಯ ಯಜ್ಞದ ಸಂದರ್ಭದಲ್ಲಿ ನೀವು ಜ್ಞಾನ ಯಜ್ಞವನ್ನು ನಡೆಸಿಕೊಡಬೇಕು ಅಂತ ವಿನಮ್ರತೆಯಿಂದ ಪ್ರಾರ್ಥನೆ ಮಾಡ್ತಾರೆ. ಜ್ಞಾನಯಜ್ಞ ಇಲ್ಲದೆ ಇರುವ ಯಾವುದೇ ಯಜ್ಞ ಸಂಪೂರ್ಣ ಯಜ್ಞ ಆಗಲ್ಲ. ಯಾವುದೇ ಕರ್ಮ ಮಾಡಿದರೂ ಕೂಡ ಜ್ಞಾನಯಜ್ಞದಿಂದ ಮಾತ್ರ ಅದು ತನ್ನ ಪರಿಪೂರ್ಣತೆಯನ್ನು ಪಡೆಯುವುದಕ್ಕೆ ಸಾಧ್ಯ. ಭಗವಂತನ ಜ್ಞಾನವನ್ನು ಪಡೆದಾಗ ಮಾತ್ರವೇ ನಾವು ಮಾಡಿದ ಕರ್ಮ ಸಾರ್ಥಕವಾಗುತ್ತೆ. ದ್ರವ್ಯ ಯಜ್ಞಕ್ಕಿಂತ ಜ್ಞಾನಯಜ್ಞವೇ ಶ್ರೇಷ್ಠ. ಆದ್ದರಿಂದ ನೀವು ಶ್ರೀಕೃಷ್ಣನ ಕಥೆಯನ್ನು ನಮಗೆ ಹೇಳಿ ಅಂತ ಮುನಿಗಳೆಲ್ಲ ಕೇಳ್ಕೊಳ್ತಾರೆ. ಈ ಸಾರವಿಲ್ಲದ ಸಂಸಾರದಲ್ಲಿ ಇರುವ ವಿಷಬಾಧೆ ಪರಿಹಾರ ಆಗಬೇಕಾದರೆ ದಿನದಲ್ಲಿ ಅರ್ಧ ಕ್ಷಣವಾದರೂ ಭಾಗವತಾಮೃತವನ್ನು ಪಾನ ಮಾಡಬೇಕು. ಅದರಿಂದ ಸಾಂಸಾರಿಕ ವಿಷಬಾಧೆಗಳು ಪರಿಹಾರವಾಗುತ್ತೆ, ಮುಕ್ತಿ ಲಭ್ಯವಾಗುತ್ತೆ ಅನ್ನೋದಕ್ಕೆ ಪರೀಕ್ಷಿತ್ ಮಹಾರಾಜನೇ ಸಾಕ್ಷಿ ಅಂತ ಹೇಳುತ್ತಾರೆ. ಸೂತ ಪುರಾಣಿಕರು ಶ್ರೀಕೃಷ್ಣನ ಕಥೆ ಮಾತ್ರವೇ ಅಲ್ಲ, ಇಡೀ ಭಾಗವತವನ್ನೇ ಹೇಳ್ತೀನಿ ಅಂತ ಸಮಗ್ರ ಭಾಗವತವನ್ನೇ ಅನುಗ್ರಹ ಮಾಡ್ತಾರೆ. ಭಾಗವತ ಪಂಚಮ ವೇದ, ವೇದ ಮಂತ್ರಗಳನ್ನು ಹೇಳುವಾಗ ಅದನ್ನು ರಚಿಸಿದವರನ್ನು ಹೇಗೆ ಸ್ಮರಣೆ ಮಾಡ್ತಿದ್ದೀವೋ ಹಾಗೆ ಯಾವುದೇ ಸದ್ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವಾಗ, ಸತ್ಕಾರ್ಯಗಳನ್ನು ಮಾಡುವಾಗ ಅದನ್ನು ಯಾರು ನಮಗೆ ಅನುಗ್ರಹಿಸ್ತಾ ಇದ್ದಾರೋ ಅವರ ಬಗ್ಗೆ ತಿಳ್ಕೊಳ್ಬೇಕು. ನಮಗೆ ಅವರ ಸ್ಮರಣೆ ಮಾಡಬೇಕು. ಅದು ಧರ್ಮ. ಆದ್ದರಿಂದ ಭಾಗವತ ಹೇಗೆ ಹುಟ್ಟಿತು, ಇದರ ಕಾರಣಕರ್ತರು ಯಾರು ಅನ್ನೋದನ್ನು ಮೊದಲು ತಿಳ್ಕೊಂಡು ನಂತರ ಭಾಗವತವನ್ನು ಹೇಳ್ಕೊಳ್ಳೋಣ ಅಂತ ಸೂತ್ರ ಹೇಳ್ತಾರೆ. ಭಾಗವತ ಮೊದಲು
ಉಗಮವಾದದ್ದು ಶ್ರೀಮನ್ನಾರಾಯಣನಿಂದ. ಮೊದಲು ಶ್ರೀಮನ್ನಾರಾಯಣನ ಚತುಶ್ಲೋಕಿ ಭಾಗವತವನ್ನು ರಚನೆ ಮಾಡಿದ. ಅದನ್ನೇ ಮೂಲ ಭಾಗವತ ಅಂತಲೂ ಕರೀತಾರೆ. ನಾರಾಯಣ ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿಕ್ರಿಯೆಯನ್ನು ಪ್ರಾರಂಭ ಮಾಡುವಂತ ಆಜ್ಞೆ ಮಾಡ್ತಾನೆ. ಆದರೆ ತಾನು ಮಾಡುವ ಸೃಷ್ಟಿಯ ಬಂಧನದಲ್ಲಿ ತಾನೇ ಸಿಕ್ಕಾಕ್ಕೊಂಡ್ರೆ ಅಂತ ಬ್ರಹ್ಮನಿಗೆ ಭಯ ಆಗತ್ತೆ. ನನ್ನ ಸೃಷ್ಟಿ ನನಗೆ ಬಂಧಕವಾದರೆ ಏನು ಮಾಡಲಿ ಅಂತ ನಾರಾಯಣನನ್ನು ಕೇಳ್ತಾನೆ. ಆಗ ನಾರಾಯಣ 4 ಶ್ಲೋಕಗಳ ಭಾಗವತವನ್ನು ಬ್ರಹ್ಮದೇವನಿಗೆ ಉಪದೇಶ ಮಾಡ್ತಾನೆ. ಈ 4 ಶ್ಲೋಕಗಳನ್ನು ಮನನ ಮಾಡುತ್ತಾ 14 ಲೋಕಗಳನ್ನು ಸೃಷ್ಟಿ ಮಾಡು, ನಿನಗೆ ಕರ್ಮಬಂಧ ಇಲ್ಲ, ನಿನ್ನ ಸೃಷ್ಟಿ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಅನುಗ್ರಹ ಮಾಡ್ತಾನೆ. ಬ್ರಹ್ಮ, ನೀನು ಸಮಸ್ತವನ್ನು ಸೃಷ್ಟಿ ಮಾಡು, ಆದರೆ ನಿನ್ನನ್ನು ಸೃಷ್ಟಿ ಮಾಡಿರುವವನು ನಾನು ಅನ್ನುವುದನ್ನು ಮಾತ್ರ ಮರಿಬೇಡ. ಪ್ರಳಯ ಕಾಲದಲ್ಲಿದ್ದವನು ನಾನು ಮಾತ್ರ. ಎಲ್ಲರೂ ಎಲ್ಲವೂ ಇದ್ದರೂ ಸಹ ಸ್ವತಂತ್ರವಾಗಿದ್ದವನು ನಾನೊಬ್ಬನೇ. ಆದ್ದರಿಂದ ನಾನು ಮಾಡಿದ್ದು ಅನ್ನುವ ಅಹಂಭಾವ ಮಾತ್ರ ಯಾವತ್ತೂ ನಿನ್ನಲ್ಲಿರಬಾರದು. ತ್ರಿಕಾಲದಲ್ಲೂ ಎಚ್ಚರಿಕೆಯಿಂದ ಇರುವವನು ನಾನು ಮಾತ್ರ. ಎಲ್ಲರೂ ಸ್ವತಂತ್ರವಾಗಿರುವ ಭ್ರಮೆಯಲ್ಲಿದ್ದಾರೆ, ಆದರೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇರುವುದು ನನಗೆ ಮಾತ್ರ. ಸ್ವಾತಂತ್ರ್ಯ ಅಂದರೆ ನನಗೆ ಯಾವ ಜೀವಿಯೂ ಹಂಗೂ ಇಲ್ಲ. ಪ್ರತಿ ಜೀವಿಗೂ ತಾನು ಬದುಕಬೇಕಾದರೆ, ಜೀವನವನ್ನು ಸಾಗಿಸಬೇಕಾದರೆ ಮತ್ತೊಂದು ಜೀವಿ ಅವಶ್ಯಕತೆ ಇದೆ. ಆದರೆ ನನಗೆ ಮಾತ್ರ ಕಿಂಚಿತ್ತೂ ಯಾವ ಅವಶ್ಯಕತೆಯೂ ಇಲ್ಲ. ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಜೀವಿ, ಪ್ರತಿ ಪದಾರ್ಥವು ಕಾಲಬಂಧದಿಂದ ಕೂಡಿದೆ. ಆದರೆ ನಾನು ಮಾತ್ರ ಕಾಲಾತೀತ. ತ್ರಿಕಾಲದಲ್ಲೂ ನಾನು ಸ್ವತಂತ್ರನು. ಸೃಷ್ಟಿಯಾದ ಪ್ರತಿ ಪದಾರ್ಥವು ಒಂದಲ್ಲ ಒಂದು ದಿನ ನಾಶ ಆಗುತ್ತೆ. ಅದು ಕಾಲದ ಪರಿಣಾಮ. ಆದರೆ ನನಗೆ ಕಾಲದ ಪರಿಣಾಮ ಆಗಲಿ ಪರಿಮಿತಿ ಆಗಲಿ ಇಲ್ಲ. ಪ್ರತಿಯೊಬ್ಬರೂ ಪ್ರಕೃತಿಯ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಆದರೆ ನಾನು ಮಾತ್ರ ಪ್ರಕೃತಿಯ ಬಂಧನದಿಂದ ಅತೀತನಾದವನು. ಉದಾಹರಣೆಗೆ, ಬಂಡೆಕಲ್ಲು ಸಹ ದಿನ ಕಳೆದಂತೆ ಕರಗುತ್ತೆ. ಆದರೆ ನನಗೆ ಮಾತ್ರ ಅಂತಹ ಕಾಲ ನಿಬಂಧನೆಗಳು ಇಲ್ಲ. ನನಗೆ ಕರ್ಮದಲ್ಲೇ ಲೇಪ ಇಲ್ಲವೇ ಇಲ್ಲ. ಇದು ನನ್ನ ಸ್ವಾತಂತ್ರ್ಯ. ನನ್ನ ಆಜ್ಞೆ ಇಲ್ಲದೆ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿಯೂ ಅಲುಗುವುದಕ್ಕೆ ಸಾಧ್ಯವಿಲ್ಲ. ಜಗತ್ತು ಹುಟ್ಟುವುದಕ್ಕೆ ಮುಂಚೆ ಇದ್ದವನು ನಾನು, ಹುಟ್ಟಿದ ಮೇಲೂ ಇರುವವನು ನಾನು, ಇದು ನಾಶವಾದ ಮೇಲೂ ಇರುವವನು ನಾನೊಬ್ಬನೇ. ಪ್ರತಿಯೊಂದು ಚರಾಚರ ವಸ್ತುವಿನಲ್ಲೂ ನನ್ನ ಚೇತನ ತುಂಬಿದೆ. ನನ್ನ ಸಾನ್ನಿಧ್ಯ ಇಲ್ಲದ ವಸ್ತು ಜಡ ಆಗುತ್ತೆ. ಚೇತನ ತುಂಬಿರುವ ಜೀವವು ಶವವಾಗುತ್ತೆ ಅಂತ ನಾರಾಯಣ 4 ಶ್ಲೋಕಗಳಲ್ಲಿ ತನ್ನ ತತ್ವಗಳನ್ನು ಬ್ರಹ್ಮನಿಗೆ ಉಪದೇಶ ಮಾಡ್ತಾನೆ. ಇದಾದ ನಂತರ ಒಂದು ದಿನ ನಾರದ ಬ್ರಹ್ಮಲೋಕಕ್ಕೆ ಬರ್ತಾನೆ. ಅಲ್ಲಿ ಬ್ರಹ್ಮ ತಪಸ್ಸಿನಲ್ಲಿ ಇರ್ತಾನೆ. ಆಗ ನಾರದ ಬ್ರಹ್ಮನನ್ನು ಕೇಳ್ತಾನೆ, ನೀವು ಯಾವಾಗಲೂ ತಪಸ್ಸಿನಲ್ಲೇ ಇರ್ತೀರಲ್ಲ, ಸಕಲ ಸೃಷ್ಟಿಕರ್ತರೂ ನೀವು ಎಲ್ಲವನ್ನ ಸೃಷ್ಟಿ ಮಾಡುವ ಶಕ್ತಿ ನಿಮಗಿರುವಾಗ ಇನ್ನು ನೀವು ಯಾರನ್ನು ಕುರಿತು ತಪಸ್ಸು ಮಾಡ್ತಿದ್ದೀರಿ ಅಂತಾನೆ. ಆಗ ಬ್ರಹ್ಮದೇವ ಹೇಳ್ತಾನೆ, ನಾರದ, ನಾನು ಸೃಷ್ಟಿಕರ್ತ ಅಷ್ಟೇ. ಇದಕ್ಕೆ ಆ ಭಗವಂತನ ಅನುಗ್ರಹವೇ ಕಾರಣ. ಅವನ ಆಶೀರ್ವಾದದಿಂದ ನಾನು ಸೃಷ್ಟಿ ಮಾಡ್ತಾ ಇದ್ದೀನಿ. ಅವನನ್ನೇ ಕುರಿತು ನಾನು ತಪಸ್ಸು ಮಾಡ್ತಾ ಇರ್ತೀನಿ ಅಂತಾನೆ. ಅದರಿಂದ ನಿನಗೇನು ಲಾಭ ಅಂತ ನಾರದ ಕೇಳ್ತಾನೆ. ನಾನು ತಪಸ್ಸು ಮಾಡ್ತಾ ಇರೋದೇ ನನಗಾಗಿರ್ತಕ್ಕಂಥ ಅತಿ ದೊಡ್ಡ ಅನುಗ್ರಹ. ನನ್ನ ಮನಸ್ಸು ವಿಚಲಿತವಾಗದೆ ಅವನಲ್ಲೇ ಸದಾ ಲೀನವಾಗಿದೆ. ನನ್ನ ವಾಕ್ ಅವನನ್ನೇ ಕುರಿತು ಸ್ತುತಿ ಮಾಡ್ತಾ ಇದೆಯೇ ವಿನಃ ಇದುವರೆಗೆ ಯಾವ ಅಪಶಬ್ದ ಆಗಲಿ ವ್ಯರ್ಥ ಪದಗಳಾಗಲಿ ನನ್ನ ಬಾಯಿಂದ ಬಂದಿಲ್ಲ. ಕಾಯ ವಾಚ ಮನಸ ಸದಾಕಾಲ ನಾನು ಅವನ ಚಿಂತೆಯಲ್ಲೇ ಮುಳುಗಿದ್ದೀನಿ. ಯಾವ ದುರ್ಮಾರ್ಗಗಳ ಕಡೆ ಹೋಗದೆ
ಅವನ ಚಿಂತನೆಯಲ್ಲೇ ಇರುವ ಹಾಗೆ ಅವನು ನನ್ನನ್ನು ಇಟ್ಟಿದ್ದಾನಲ್ಲ, ಇದಕ್ಕಿಂತ ಇನ್ಯಾವ ದೊಡ್ಡ ಅನುಗ್ರಹ ಬೇಕಯ್ಯ ಅಂತಾನೆ ಬ್ರಹ್ಮ. ಹಾಗಾದರೆ ಆ ಪರಮಾತ್ಮನ ಮಹಿಮೆಯನ್ನು ಇನ್ನಷ್ಟು ವಿವರವಾಗಿ ಹೇಳು ಅಂತ ನಾರದ ಪ್ರಾರ್ಥನೆ ಮಾಡ್ತಾನೆ. ಆಗ ಬ್ರಹ್ಮದೇವ ಚತುಶ್ಲೋಕಿ ಭಾಗವತವನ್ನು ನಾರದ ಮಹರ್ಷಿಗೆ 50 ಶ್ಲೋಕಗಳಷ್ಟು ವಿಸ್ತಾರ ಮಾಡಿ ಹೇಳ್ತಾನೆ. ಆ ಭಾಗವತವನ್ನು ಸಂಗ್ರಹ ಭಾಗವತ ಅಂತ ಕರೀತಾರೆ. ಅದಷ್ಟನ್ನು ಹೇಳಿ ಇದನ್ನೇ ಇನ್ನೂ ವಿಸ್ತಾರವಾಗಿ ತಿಳ್ಕೋಬೇಕಾದ್ರೆ ನೀನು ವ್ಯಾಸರ ಹತ್ತಿರ ಹೋಗಿ ತಿಳ್ಕೋ ಅಂತ ಬ್ರಹ್ಮ ಸಲಹೆ ಮಾಡ್ತಾನೆ. ಭೂಲೋಕದಲ್ಲಿ ವ್ಯಾಸರು ಒಂದು ದಿನ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ಬಂದು ದಡದಲ್ಲಿ ಕೂತು ಏನೋ ಚಿಂತನೆ ಮಾಡ್ತಾ ಇರ್ತಾರೆ. ಆ ಸಮಯಕ್ಕೆ ನಾರದ ಅಲ್ಲಿಗೆ ಬರ್ತಾರೆ. ವ್ಯಾಸರನ್ನು ನೋಡಿ, ಏನು ಅಷ್ಟೊಂದು ದೀರ್ಘವಾದ ಚಿಂತೆಯಲ್ಲಿರುವ ಹಾಗಿದೆಯಲ್ಲ ಅಂತಾನೆ. ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಿ? ವ್ಯಾಸರು ಹೇಳ್ತಾರೆ, ನಾರದ, ವೇದಕ್ಕೆ ಸಮಾನವಾಗಿರುವಂಥ ಮಹಾಭಾರತವನ್ನು ನಾನು ರಚನೆ ಮಾಡಿದ್ದೀನಿ. ಆದರೂ ನನ್ನ ಮನಸ್ಸಿಗೆ ಯಾಕೋ ಇನ್ನೂ ತೃಪ್ತಿ ಅನ್ನಿಸ್ತಾ ಇಲ್ಲ. ಜೀವಿಗಳ ಆತ್ಮೋದ್ಧಾರಕ್ಕೆ ಇನ್ನೂ ಏನಾದರೂ ಹೇಳಬೇಕು ಅನ್ನಿಸ್ತಾ ಇದೆಯಲ್ಲ ಅಂತಾರೆ. ಆಗ ನಾರದ ಹೇಳ್ತಾನೆ, ಶ್ರೀಹರಿಯ ಮಹಿಮೆ ಕುರಿತಾದ ಭಾಗವತವನ್ನೇ ಹೇಳಿ, ಇದಕ್ಕೆ ನಾನೇ ಸೂಕ್ತ ಉದಾಹರಣೆ ಅಂತ ಹೇಳಿ ಬ್ರಹ್ಮನು ತಮಗೆ ಉಪದೇಶ ಮಾಡಿದ 50 ಶ್ಲೋಕಗಳ ಸಂಗ್ರಹ ಭಾಗವತವನ್ನು ವ್ಯಾಸರಿಗೆ ತಿಳಿಸಿ, ಇದನ್ನೇ ನೀವು ವಿಸ್ತಾರವಾಗಿ ಹೇಳಿ ಅಂತ ನಾರದ ಹೇಳ್ತಾನೆ. ನಾರದ ಮಹರ್ಷಿಯ ಪೂರ್ವಜನ್ಮ ವೃತ್ತಾಂತ ಇಲ್ಲಿ ನಾವು ಜ್ಞಾಪಿಸ್ಕೋಬೇಕು. ನಾರದ ಹಿಂದಿನ ಜನ್ಮದಲ್ಲಿ ಉಪಬ್ರಹ್ಮಣ ಅನ್ನುವ ಗಂಧರ್ವ ಆಗಿರ್ತಾನೆ. ಒಂದು ಸಲ ದೇವಲೋಕದಲ್ಲಿ ಒಂದು ಸಭೆ ನಡೀತಾ ಇರುತ್ತೆ. ಆಗ ಇಂದ್ರಾದಿ ದೇವತೆಗಳು ಅವನಿಗೆ ದೇವಸಭೆಯಲ್ಲಿ ಹಾಡಕ್ಕೆ ಆಮಂತ್ರಣ ಕೊಡ್ತಾರೆ. ಆದರೆ ಆ ಗಂಧರ್ವ ಅದೇ ಸಮಯದಲ್ಲಿ ಅಪ್ಸರೆಯರ ಜೊತೆ ಮಂದಾಕಿನಿ ತೀರಕ್ಕೆ ವಿಹಾರ ಹೊರಟೋಗಿರ್ತಾನೆ. ಅದರಿಂದಾಗಿ ದೇವಸಭೆಗೆ ಹೋಗದೆ ಸುಮ್ಮನಾಗಿ ಬಿಡ್ತಾನೆ. ಆ ಪಾಪದ ಫಲವಾಗಿ ಅವನು ಭೂಲೋಕದಲ್ಲಿ ಒಬ್ಬ ದಾಸಿ ಪುತ್ರನಾಗಿ ಹುಟ್ಟುತ್ತಾನೆ. ಹಿಂದಿನ ಜನ್ಮದ ಪಾಪದ ಫಲವಾಗಿ ಬಾಲ್ಯದಲ್ಲಿ ಭಾಳ ಕಷ್ಟವನ್ನು ಅನುಭವಿಸ್ತಾನೆ. ಪಾಪದ ಮೂಟೆ ಕರಗದ ಮೇಲೆ ಅವನಿಗೆ ಭಗವಂತನ ಅನುಗ್ರಹ ಆಗುತ್ತೆ. ಕರಗಿಬಿಟ್ಟ ಮೇಲೆ ಎಲ್ಲ ಮೂಟೆ ಕರಗೋಗುತ್ತೆ. ಪಾಪದ ಕೊಡೆ ಅಂತೆಲ್ಲ ಕರಗದ ಮೇಲೆ ಅವನಿಗೆ ಭಗವಂತನ ದರ್ಶನ ಆಗುತ್ತೆ. ಒಂದು ದಿನ ಅವನ ತಾಯಿಗೆ ಅನೇಕ ಮುನಿಗಳು ಚಾತುರ್ಮಾಸ್ಯ ವ್ರತ ಮಾಡ್ತಾ ಇದ್ದ ಜಾಗದಲ್ಲಿ ಕೆಲಸ ಸಿಗುತ್ತೆ. ಅವಳು ಮಗುವನ್ನು ಕರ್ಕೊಂಡು ಹೋಗ್ತಾಳೆ. ಚಾತುರ್ಮಾಸ್ಯ ಮುಗಿಯುವವರೆಗೂ ಕೂಡ 4 ತಿಂಗಳ ಕಾಲ ಅಲ್ಲೇ ಇದ್ದು ಬಿಡ್ತಾಳೆ. ಅಲ್ಲಿಗೆ ಬಂದು ಹೋಗ್ತಕ್ಕಂಥ ಭಕ್ತಾದಿಗಳು ಊಟ ಮಾಡಿದ ಎಂಜಲು ಎಲೆ ಎತ್ತುವುದು ಅವಳ ಕೆಲಸ ಆಗಿರುತ್ತೆ. ತನಗೂ ಮಗನಿಗೂ ಅಲ್ಲೇ 2 ಹೊತ್ತು ಊಟದ ಕಥೆನೂ ಕೂಡ ಕೇಳ್ತಾ ಇರ್ತವೆ. ಊಟನೂ ಆಗುತ್ತೆ, ಕಥೆನೂ ಕೇಳ್ತಾ ಇರ್ತವೆ. ತಾಯಿ ಕೆಲಸ ಮಾಡುವಾಗ ಈ 5 ವರ್ಷದ ಬಾಲಕ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆ ಸನ್ಯಾಸಿಗಳು ಹೇಳ್ತಾ ಇರತಕ್ಕಂಥ ಶ್ರೀಹರಿಯ ಕಥಾ ಪ್ರವಚನವನ್ನು ಪ್ರತಿದಿನ ತಪ್ಪದೇ ಕೇಳ್ತಾ ಇರ್ತಾರೆ. ಆ ಪುಣ್ಯದ ಫಲ ಅವನಿಗೆ ಅಲ್ಲೇ ಸಿಕ್ಕಿಬಿಡುತ್ತೆ. ಮುನಿಗಳು ತಮ್ಮ ಚಾತುರ್ಮಾಸ್ಯ ಮುಗಿಸಿ ಹೊರಡುವಾಗ ಈ ಬಾಲಕ ಅವರ ಕಣ್ಣಿಗೆ ಬೀಳ್ತಾನೆ. ಪ್ರತಿದಿನ ತಪ್ಪದೆ ಕಥಾ ಪ್ರವಚನವನ್ನು ಕೇಳ್ತಾ ಇದ್ದ ಗಮನಿಸಿ ಅವನನ್ನು ಹತ್ತಿರ ಕರೀತಾರೆ. ಅವನಿಗೆ ಮಂತ್ರೋಪದೇಶವನ್ನು ಮಾಡ್ತಾರೆ. ಇದಾದ ಸ್ವಲ್ಪ ದಿನಕ್ಕೆ ಅವನ ತಾಯಿ ಸತ್ತು ಹೋಗ್ತಾಳೆ.